ಬಾಗೇಪಲ್ಲಿಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ದೋಷಗಳಿಂದ ಹಿಂದುಳಿದವರು, ಮಹಿಳೆಯರು ಮತ್ತು ಬಡವರ ಮತದಾನದ ಹಕ್ಕಿಗೆ ಕಂಟಕ ಎದುರಾಗಿದ್ದು, ಇದೀಗ ಅರ್ಹ ಮತದಾರರ ಹಕ್ಕು ರಕ್ಷಣೆಗೆ ನಾಗರಿಕ ಮತ ಕಾವಲು ಸಮಿತಿ ಬೃಹತ್ ಅಖಾಡಕ್ಕಿಳಿದಿದೆ. ಪ್ರಸ್ತುತ ಜಾರಿಯಲ್ಲಿರುವ ಎಸ್ಐಆರ್ ವ್ಯವಸ್ಥೆಯು ಅತ್ಯಂತ ಅವೈಜ್ಞಾನಿಕ ಹಾಗೂ ದೋಷಪೂರಿತವಾಗಿದ್ದು, ಇದರಿಂದ ವಿವಾಹಿತ ಮಹಿಳೆಯರು, ವಲಸೆ ಕಾರ್ಮಿಕರು ಹಾಗೂ ಅಲ್ಪಸಂಖ್ಯಾತರು ತಮ್ಮ ಸಂವಿಧಾನಾತ್ಮಕ ಮತದಾನದ ಹಕ್ಕನ್ನೇ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ಈ ಗಂಭೀರ ಸಮಸ್ಯೆಯನ್ನು ಮೆಟ್ಟಿ ಬೆಳೆಯಲು ಎವಿ ಪೂಜಪ್ಪ ಅವರ ಅಧ್ಯಕ್ಷತೆಯಲ್ಲಿ ನೂತನ ತಾಲೂಕು ಸಮಿತಿಯನ್ನು ರಚಿಸಲಾಗಿದ್ದು, ಗ್ರೌಂಡ್ ರಿಪೋರ್ಟ್ ಸಂಗ್ರಹಿಸುವುದು, ಹೆಲ್ಪ್ ಡೆಸ್ಕ್ ಸ್ಥಾಪನೆ, ಬಿಟ್ಟು ಹೋದ ಮತದಾರರ ಮರು ಸೇರ್ಪಡೆಗೆ ಕಾನೂನು ಹೋರಾಟ ಮತ್ತು ವಿಶೇಷ ಗ್ರಾಮ ಸಭೆಗಳಿಗೆ ಒತ್ತಡ ಹೇರುವುದು ಸೇರಿದಂತೆ 5 ಪ್ರಮುಖ ಕಾರ್ಯ ಮಾರ್ಗಸೂಚಿಗಳೊಂದಿಗೆ ಸಮಿತಿಯ ಕೆಲಸ ಆರಂಭಿಸಲಾಗಿದೆ. ಉಪಾಧ್ಯಕ್ಷರಾಗಿ BV ವೆಂಕಟರಮಣ, ಕಾರ್ಯದರ್ಶಿಯಾಗಿ B ನರಸಿಂಹಪ್ಪ ಹಾಗೂ ಜಂಟಿ ಕಾರ್ಯದರ್ಶಿಯಾಗಿ ಹೊಸಹುಡ್ಯ ನಾರಾಯಣ ಸ್ವಾಮಿ ನೇಮಕಗೊಂಡಿದ್ದು, ಬೃಹತ್ ಮಟ್ಟದಲ್ಲಿ ಸರಣಿ ತರಬೇತಿ ನೀಡಲಾಗುತ್ತಿದೆ. ಪ್ರತಿಯೊಬ್ಬ ಅರ್ಹ ಪ್ರಜೆಯು ಮತದಾನದ ಹಕ್ಕನ್ನು ಕಾಯುವುದೇ ಈ ಹೋರಾಟದ ಮುಖ್ಯ ಗುರಿಯಾಗಿದೆ. ಎಲೆಕ್ಷನ್ ಕಮಿಷನರ್ ಎಲ್ಲ ಗುಜರಾತವನ್ನು ಇಟ್ಕೊಂಡಿರುವಂತ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಆದರೆ ಏನಂದ್ರೆ ಇದು ಚುನಾವಣೆಯಲ್ಲಿ ಗೆಲ್ಲಬೇಕನ್ನೋ ಉದ್ದೇಶದಿಂದ ಅಷ್ಟೇ. ಸುಮಾರು 78 ವರ್ಷಗಳಾಯ್ತು ನಮ್ಮ ಸ್ವಾತಂತ್ರ್ಯ ಬಂದು. ಆವತ್ತಿನಿಂದ ಮತದಾನ ಆಗ್ತಾ ಇದೆ, ಏನು ಸಮಸ್ಯೆ ಆಗಲಿಲ್ಲ. ಮೊದಲು ಈ ಆಂಧ್ರ ಪ್ರದೇಶ, ಬಿಹಾರದಲ್ಲಿ ಬ್ಯಾಲೆಟ್ ಪೇಪರ್ಗಳಲ್ಲಿ ರಿಗ್ಗಿಂಗ್ ಮಾಡ್ತಾ ಇದ್ರು. ಇವಾಗ ರಿಗ್ಗಿಂಗ್ ನಿಂತೋಗಿದೆ. ಇವಾಗ ರಿಗ್ಗಿಂಗ್ ಪ್ರಕಾರ ಬ್ಯಾಲೆಟ್ ಪೇಪರ್ ಪ್ರಕಾರ ಇವಾಗ ಮತದಾನ ಆಗ್ತಾ ಇದೆ. ಕಂಪ್ಯೂಟರ್ ಮುಖಾಂತರ ಇವಾಗ ಮತದಾನ ಆಗ್ತಾ ಇದೆ. ಇಷ್ಟು ದಿವಸ ಏನು ಡೌಟ್ ಬರ್ತಾ ಇಲ್ಲ. ಇವ್ರಿಗೆ ಏನು ಉದ್ದೇಶ ಅಂದ್ರೆ, ಈ ಆದಿವಾಸಿಗಳು, ಬಡವರು ಏನಿರ್ತಾರ, ಅವಿದ್ಯಾವಂತರು, ಈ ಗುರುಗುರಿಗೆ ಚೆನ್ನಾಗಿರೋರು, ಅಕ್ಕಿ ಬಿಕ್ಕಿಯವರು, ಪಾಪ ಇವ್ರಿಗೇನು ಗೊತ್ತಾಗ ಒಂದು ಊರಲ್ಲಿ ಇಲ್ಲಲ್ಲ, ಒಂದು ಊರಿಂದ ಇನ್ನೊಂದು ಊರಿಗೆ ವಲಸೆ ಹೋಗ್ತಾರೆ. ಅವ್ರು ದಾಖಲಾತಿರಲ್ಲ, ವೋಟರ್ ಲಿಸ್ಟ್ ಮಾತ್ರ ಇರುತ್ತೆ ಪಾಪ. ಇವಾಗ ಅವ್ರಿಗೆ ಟೈಮ್ ಕೊಡ್ಬೇಕು. ಅವ್ರಿಗೆ ಮಾನ್ಯ ತಾಯಿದಾರ ಹತ್ರ ಮನವಿ ಮಾಡ್ತಾ ಇದ್ದೀನಿ, ತಹಸೀಲ್ದಾರ್ ಹತ್ರ ಅವ್ರಿಗೆ ಟೈಮ್ ಕೊಡಬೇಕು. ಯಾಕಂದರೆ ಪಾಪ ಎಲ್ಲೋ ಹೋಗಿರ್ತಾರೆ. ಅವ್ರ ಫೋನ್ ಕಾಂಟ್ಯಾಕ್ಟ್ ಈ ಕಾಲದಲ್ಲಿ ಇರ್ಬೋದು, ಇಲ್ಲ ಅಂತೆಲ್ಲ ದಾಖಲಾತಿ ಇರಲ್ಲ. ಆದ್ದರಿಂದ ಫ್ರೀಡಂ ಪಾರ್ಕಲ್ಲಿ ಮತ್ತೆ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳು ಎಲ್ಲ ನಡೀತು. ಹಾಗೂ ಅದರಲ್ಲಿ ಕೆಲವು ಒತ್ತಾಯಗಳನ್ನು ಸಹ ಮಾಡಲಾಯಿತು. ಏನಂತ, ನೀವು ನ್ಯೂನತೆಗಳನ್ನು ಸರಿಪಡಿಸ್ಕೋಬೇಕು, ನ್ಯೂನತೆಗಳನ್ನು ಸರಿ ಮಾಡಿಸಿ ಆ ಲೋಪದೋಷಗಳನ್ನು ಸರಿ ಮಾಡಿಕೊಂಡು SIR ಪ್ರಕ್ರಿಯೆ ಅನ್ನುವಂಥದ್ದು ಮಾಡಬೇಕು ಅನ್ನುವಂಥದ್ದು ಇಲ್ಲಿ ಈ ಒಂದು SIR ವಿರೋಧಿ ಜಾತ್ಯತೀತ ಪಕ್ಷಗಳ ಹಾಗೂ ಅದೇ ರೀತಿಯ ಜನಪರ ಸಂಘಟನೆಗಳ ಒಕ್ಕೂಟ ಅನ್ನುವಂಥದ್ದು ಒತ್ತಾಯಿಸಿತು. ಹಾಗೂ ಅದೇ ರೀತಿಯಾಗಿ ಚುನಾವಣಾ ಆಯುಕ್ತರಿಗೂ ಸಹ ಈ ಒಂದು ಸಮಿತಿಯವರು ಹೋಗ್ಬಿಟ್ಟು ರಾಜ್ಯ ಚುನಾವಣಾ ಆಯುಕ್ತ ಅಮುಕುಮಾರ್ ಅವರಿಗೆ ಭೇಟಿ ಮಾಡಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಬೇಕು ಕೂಡ ಅವರು ಆಯ್ಕೆ ಉತ್ತರವನ್ನು ನೀಡ್ತಾ ಕೇಂದ್ರದ ಕಡೆ ಬೊಟ್ಟು ತೋರಿಸುವಂತ ಅಥವಾ ಕೇಂದ್ರ ಚುನಾವಣಾ ಆಯೋಗದ ಕಡೆ ಬೊಟ್ಟು ತೋರಿಸುವಂತ ಒಂದು ಕೆಲಸ ಅನ್ನುವಂಥದ್ದು ಮಾಡಿರುವಂಥದ್ದು ಇವರ ಒಂದು ಜನಪರವಾಗಿರುವಂತಹ ನಿರ್ಲಕ್ಷ್ಯ ಏನಿದೆ ಅನ್ನೋದನ್ನ ಎತ್ತು ತೋರಿಸುತ್ತೆ. ನಾವು ಇವಾಗಲೇ ಪತ್ರಿಕೆ ಮಾಧ್ಯಮದಲ್ಲಿ ಒಂದು 2-3 ದಿವಸದಿಂದ ಬರ್ತಾ ಇದೆ ಅಂದ್ರೆ, ಕರ್ನಾಟಕದಲ್ಲಿ ಸಹ ಸುಮಾರು 87 ಲಕ್ಷ ಮತದಾರರು ತಮ್ಮ ಈ ಒಂದು ಪಟ್ಟಿಯಿಂದ ಹೊರಗುಳಿತಾರೆ ಅನ್ನುವಂಥದ್ದು. ನಮ್ಮ ವಿರೋಧ ಆ ಒಂದು ಡಬಲ್ ಎಂಟ್ರಿ ಇರೋದಕ್ಕೂ ನಮ್ಮ ವಿರೋಧ ಇಲ್ಲ, ಅವರನ್ನ ತೆಗಿಬಹುದು. ಮತ್ತೆ ಊರಿಂದ ಶಿಫ್ಟ್ ಆಗಿರುವಂತವರನ್ನ ತೆಗೀರಿ, ಬೇರೆ ಕಡೆ ಶಿಫ್ಟ್ ಆಗಿದ್ರೆ ಅಲ್ಲಿ ಮತದಾನ ಹಕ್ಕನ್ನ ಕೊಡಿ. ಹಾಗೂ ಅದೇ ರೀತಿಯಾಗಿ ತೀರ್ಕೊಂಡಿರುವಂತವ್ರು ಇದ್ರೆ ಅವರ ಮತಗಳನ್ನ ಪಟ್ಟಿಯಿಂದ ತೆಗೆಯೋದ್ರಲ್ಲಿ ನಮ್ಮ ಅಭ್ಯಂತರ, ಹೆಸರನ್ನು ತೆಗೆಯೋದ್ರಲ್ಲಿ ಏನೂ ಇಲ್ಲ. ಆದ್ರೆ ದಾಖಲೆಗಳನ್ನು ಕೇಳೋದ್ರ ಮೂಲಕವಾಗಿ ಅವರಲ್ಲಿ ಇದ್ರೆ 2002ರಲ್ಲಿ ಬಹಳಷ್ಟು ಜನರ ಹತ್ರ ದಾಖಲೆಗಳೇ ಇರಲ್ಲ, 2002ರಲ್ಲಿ ಮತನೇ ಹಾಕಿರಲ್ಲ, ಅಂತವ್ರಿಗೆ ಸಮಸ್ಯೆ ಅನ್ನುವಂಥದ್ದು ಆಗ್ತಾ ಇದೆ. ಇವಾಗ ಅದ್ರಲ್ಲಿ ಕೊಟ್ಟಿರುವಂಥದ್ದು ಏನಂದ್ರೆ, ಆನ್ಲೈನ್ನಲ್ಲಿ 6 ಲಿಂಕ್ಸ್ ಮಾತ್ರ ಕೊಟ್ಟಿದ್ದಾನೆ. ಒಂದು ತಾತ ಮತ್ತೆ ಅಜ್ಜ ಅಥವಾ ಅಜ್ಜ ಅಜ್ಜಿ ಇವ್ರು ಇರ್ತಾರಲ್ಲ, ಇವರು ಮತ್ತೆ ಅಪ್ಪ ಅಮ್ಮ, ಇವರನ್ನ ಮಾತ್ರ ಲಿಂಕ್ ತಗೊಳುತ್ತದೆ. ಬಹಳಷ್ಟು ಜನರದ್ದು ನಾವು ಲಿಂಕ್ ಮಾಡಕ್ ಹೋದ್ರೆ ಆ ಲಿಂಕ್ ಅನ್ನೋಂಥದ್ದು ಸಿಗಲ್ಲ, ಕೆಲವರು ರೆಡ್ ಮಾರ್ಕ್ ಅಲ್ಲಿ ತೋರಿಸುತ್ತದೆ. ಅಂದ್ರೆ ಈ ರೀತಿ ಆದಾಗ ಏನಾಗುತ್ತೆ ಅಂದ್ರೆ, ಒರಿಜಿನಲ್ ಆಗಿ ನಮ್ಮ ಮತದಾರರು ಯಾರು